ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಭಿಗೌಡ. ಇವತ್ತು ನಾನು ಯಾವ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಿನ್ನೆ ತಮಿಳ್ನಾಡಲ್ಲಿ ಒಂದು ದೊಡ್ಡ ಇವೆಂಟ್ ಆಯಿತು. ಒಂದು ಸಿನಿಮಾ ಪ್ರಮೋಷನ್ನು, ತಗ್ ಲೈಫ್ ಅನ್ನೋ ಸಿನಿಮಾ. ಆ ಸಿನಿಮಾ ಇವೆಂಟಲ್ಲಿ ಕಮಲ್ ಹಾಸನ್ ಅವರು ಕೆಲವೊಂದು ಮಾತುಗಳು ಹೇಳಿದ್ದಾರೆ. ಅದೆಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಒಬ್ಬ ಅಷ್ಟು ಮೇರು ನಟ ಆಗಿ, ಅಷ್ಟು ದೊಡ್ಡ ನಟ ಆಗಿ, ಎಲ್ಲ ಭಾರತೀಯದಲ್ಲಿ ಹೆಸರು ಮಾಡಿರುವಂತಹ ನಟ ಈ ಥರ ಮಾತಾಡೋದು ಎಷ್ಟು ಸರಿ? ಕಮಲ್ ಹಾಸನ್ ಅವರೇ, ನೀವೊಂದು ಮಾತು ಹೇಳಿದ್ರಿ, ತಮಿಳಿಂದ ಕನ್ನಡ ಹುಡ್ಕೊಂತು ಅಂತ. ಇತಿಹಾಸ ಗೊತ್ತಾ ನಿಮಗೆ? ಎಷ್ಟು ಏಜ್ ನಿಮಗೆ? 20 ವರ್ಷ ಅಲ್ವಾ? ದೊಡ್ಡ ನಟ ಬೇರೆ, ಎಲ್ಲ ಭಾಷೆ ಸಿನಿಮಾಗಳು ಮಾಡಿದ್ದೀರಾ, ನಮ್ಮ ಕನ್ನಡ ಭಾಷೆ ಸಿನಿಮಾಗಳು ಮಾಡಿದ್ದೀರಾ. ನಾವು ನೋಡಿದ್ದೀವಿ. ರಾಮಶ್ಯಾಮ ಬಾಮ, ಪುಷ್ಪಕ ವಿಮಾನ, ಇಲ್ಲಿಂದನೇ ತಾನೇ ಹೋಗಿದ್ದು. ನೀವೂ ಇಲ್ಲೂ ಮಾಡಿದ್ದೀರಲ್ವ ಸಿನಿಮಾ. ಅವಾಗ ಈ ಮಾತೆಲ್ಲೋಗಿತ್ತು? ಇವತ್ತೆಲ್ಲೋ ಹೋಗಿ ನಿಮ್ಮ ಸಿನಿಮಾ ಪ್ರಮೋಷನ್ಗಳಿಗೋಸ್ಕರ ಕರ್ನಾಟಕದ ಸೂಪರ್ ಸ್ಟಾರ್ ಶಿವರಾಜ್ಕುಮಾರ್ ಅವ್ರನ್ನ ಅಲ್ಲಿ ಮುಂದೆ ಕುಣಿಸ್ಕೊಂಡು ಈ ಮಾತು ಹೇಳ್ತಾ ಇದ್ದೀರಾ. ಇದು ನೀವು ಕೊಟ್ಟಿದ್ದ ಗೌರವನಾ? ಕನ್ನಡಕ್ಕೆ ಕೊಟ್ಟಿದ್ದ ಗೌರವನಾ? ಕನ್ನಡಿಗರೇ ಕೊಡ್ತಾ ಇರೋ ಗೌರವನಾ? ನಿಮ್ಮ ಸಿನಿಮಾ ನೋಡಲ್ವಾ ನಾವು? ನಿಮ್ಮನ್ನು ಅಷ್ಟು ಜನ ಪ್ರೀತಿಸ್ತಾರೆ ಅಂದರೆ ನಿಮ್ಮ ಒಳ್ಳೆತನಕ್ಕೆ. ಅದನ್ನು ನೀವು ಇವತ್ತು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ. ಇಷ್ಟು ದೊಡ್ಡ ವ್ಯಕ್ತಿಗಳಾಗಿ ಇಂತಿಂಥ ಮಾತುಗಳಾಡಿ ಚಿಕ್ಕವರಾಗಬೇಡ್ರಿ. ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ ಜನ ನಿಮ್ಮನ್ನ. ಅಲ್ಲೇ ಇರೋಕ್ಕೆ ಪ್ರಯತ್ನ ಪಡಿ. ಕನ್ನಡಗೋಸ್ಕರ ನಾವು ಯಾವತ್ತು ಕನ್ನಡಿಗರು ಮುಂದೆ ನಿಂತ್ಕೊತೀವಿ. ಯಾವನೇ ಆಗಲಿ, ಅವನು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ಅವನು ಎಂಥ ಸ್ಥಾನದಲ್ಲೇ ಇರಲಿ, ಕನ್ನಡ ವಿಷಯಕ್ಕೆ ಬಂದರೆ ಬಿಡಲ್ಲ ನಾವು. ನಮ್ಮ ಜನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ಕನ್ನಡಿಗರಿಗೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರೋ ತಮಿಳ್ ಫ್ರೆಂಡ್ಸ್ ಇರ್ತಾರೆ, ತೆಲುಗು ಫ್ರೆಂಡ್ಸ್ ಇರ್ತಾರೆ, ಹಿಂದಿಯವ್ನು ಇರ್ತಾನೆ, ಇವ್ರು ಇರ್ತಾರೆ ಅಂತ ಅವ್ರ ಜೊತೆಲೇ ಹೋಗಿ ಮಿಂಗಲ್ ಆಗೋಕೆ ಹೋಗ್ಬಿಡ್ಬೇಡ್ರಿ. ನಮ್ಮ ಕನ್ನಡದ ಬಗ್ಗೆ ಹೇಳ್ಕೊಡಿ ಅವ್ರಿಗೆ, ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ಕೊಡಿ ಅವ್ರಿಗೆ. ಈಗ ಇದೇ ತಮಿಳ್ನಾಡಿಗೆ ಹೋಗಿ ಕನ್ನಡ ಸಾಂಗ್ ಹಾಕ್ತಾರೆ ಅವರು. ಹೋಟೆಲ್ಗಳಲ್ಲಾಗಿರ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಾಗಿರ್ಬೋದು. ಆಂಧ್ರಾಗ ಹೋಗಿ ಕನ್ನಡ ಸಾಂಗ್ ಹಾಕ್ತಾರ ಅಲ್ಲಿ? ಅಥವಾ ಅಲ್ಲೆಲ್ಲ ಒಂದಷ್ಟು ಜನ ಸೇರ್ಕೊಂಡು ಕನ್ನಡ ಮಾತಾಡ್ತಾರ? ಇನ್ನು ಡೆಲ್ಲಿ, ಬಾಂಬೆ ಅಲ್ಲಿಗೆಲ್ಲ ಹೋಗ್ಬಿಟ್ರಂತೂ ಮುಗಿದೇ ಹೋಯ್ತು. ಕನ್ನಡ ಅಂದರೆ ಏನು ಅಂತ ಕೇಳೋ ಅಂಥ ಜನಗಳಿದ್ದಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರು ಅನ್ನೋದು ಮಿನಿ ಇಂಡಿಯಾ ಆಗಿಬಿಟ್ಟಿದೆ ಇವಾಗ. ಇಂಡಿಯಾ ಅಷ್ಟು ದೊಡ್ಡದಿಲ್ಲ, ಯಾಕಂದರೆ ಅಷ್ಟು ಸ್ಟೇಟಲ್ಲಿರೋ ಜನ ನಮ್ಮ ಬೆಂಗಳೂರಲ್ಲೇ ಅವರಲ್ಲ. ಮಿನಿ ಇಂಡಿಯಾ ನಮ್ಮ ಬೆಂಗಳೂರು. ಇದೇ ಫೈನಲ್ ವಾರ್ನಿಂಗು. ಸ್ಟೇಟ್ ಜನ ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬಂದ ಮೇಲೆ ಇಲ್ಲಿರೋ ಭಾಷೆಗೆ ಮರ್ಯಾದೆ ಕೊಡಿ, ಇಲ್ಲಿರೋ ಕನ್ನಡಿಗರಿಗೆ ಮರ್ಯಾದೆ ಕೊಡಿ. ಅದನ್ನು ಬಿಟ್ಟು ಬಾಲ ಬಿಚ್ಚಿದ್ರೆ, ಬಾಲ ಕಟ್ ಮಾಡೋದು ನಮಗೆ ಗೊತ್ತು, ಕಟ್ ಮಾಡೇ ಮಾಡ್ತೀವಿ. ನಿಮ್ಮನ್ನು ಎಲ್ಲಿಂದ ಬಂದಿರ್ತೀರೋ ಅಲ್ಲಿ ಓಡಿಸ್ತೀವಿ. ಕಮಲ್ ಹಾಸನ್ ಅವರು ಮಾತಾಡಿದ್ದು ತಪ್ಪು, ಬಂದು ಕ್ಷಮೆ ಕೇಳಿ. ಇಲ್ಲ ಅಂದರೆ ನಿಮ್ಮ ಸಿನಿಮಾಗಳು ಕನ್ನಡಿಗರು ಇನ್ನು ಮುಂದೆ ನೋಡಲ್ಲ. ತಗ್ ಲೈಫ್ ಸಿನಿಮಾ ಬ್ಯಾನ್ ಮಾಡಲೇಬೇಕು. ಇದಕ್ಕೆ ನಮ್ಮ ಹೋರಾಟ ಕೂಡ ಇದ್ದೇ ಇರುತ್ತೆ. ಕ್ಷಮೆ ಕೇಳೋವರೆಗೂ ಆ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು. ನಿಮ್ಮಿಂದ ನಾವಲ್ಲ, ತಿಳ್ಕೊಳ್ಳಿ. ತಮಿಳಿಂದ ಕನ್ನಡ ಹುಟ್ಟಿಲ್ಲಮ್ಮ. ಕನ್ನಡ ಇತಿಹಾಸನ ತಿಳ್ಕೊಂಡು, ಕನ್ನಡದ ಬಗ್ಗೆ ತಿಳ್ಕೊಂಡು ಆಮೇಲೆ ನೀನು ಕನ್ನಡದ ಬಗ್ಗೆ ಮಾತಾಡು. ಅಲ್ಲಿವರೆಗೂ ಮಾತಾಡೋಕ್ಕೆ ಹೋಗ್ಬೇಡ. ಯಾಕಂದರೆ ನಿಮ್ಮಂಥವ್ರಿಗೆ ವ್ಯಾಲ್ಯೂ ಕೊಡೋದಕ್ಕೆ ನಮಗೆ ಬೇಜಾರಾಗುತ್ತೆ. ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇಷ್ಟೆಲ್ಲ ಸಾಧನೆ ಮಾಡಿರ್ತೀರ, ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿಗೆ ಹೋಗಿರ್ತೀರ, ಎಲ್ಲೋ ಒಬ್ಬರು ಮನ್ಸಿಗೆ ಹಂಗೆ ನೋವು ಮಾಡಿಬಿಡ್ತೀರ. ನಿಮ್ಮ ಪ್ರಮೋಷನ್ಗಳಿಗೋಸ್ಕರ ಕನ್ನಡನ ತಗೊಬಂದು ಮರ್ಯಾದೆ ಹಾಳು ಮಾಡಬೇಡಿ. ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನೊಬ್ಬ ಕನ್ನಡಿಗ ಆಗಿ ನನ್ನ ಚಾನಲ್ ಕನ್ನಡ ಚಾನಲ್ಲು, ನಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡದಗೋಸ್ಕರ ನಾನು ಮಾಡಲೇಬೇಕು. ಅದಕ್ಕೋಸ್ಕರನೇ ನಾನು ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.